ಥ್ಯಾಂಕ್ ಯು. ಈಗ ನಮ್ಮ ಹೃದಯದ, ನಮ್ಮ ನಿಲಯದ ಹಿರಿಯ ಬಾಲಕಲಾವಿದರಾದಂಥ ಶ್ರೀಯುತ ರಂಗಾಯಣ ರಘು ಅವರು ಬರಬೇಕು. ನಿಲಯದ ಮತ್ತು ಹೃದಯದ ಹಿರಿಯ ಬಾಲಕಲಾವಿದರು. ಬಾಲಕಲಾವಿದರು ಅನ್ನೋ ಕಾರಣ ಏನಂದರೆ ಅವರಿಗಿರೋ ಮಗುವಿನ ಮನಸ್ಸು. ಅದು ನನಗೆ ತುಂಬ ಕನೆಕ್ಟ್ ಆಗ್ತಾರೆ ರಘುಣ್ಣ. ಅವರಿಗೆ ರಘುಣ್ಣ ಭಯ್ಯ ಏನೆಲ್ಲ ಅಂತೀವಿ ನಾವು. ಈ ಸಿನಿಮಾದಲ್ಲಿ ಅವರಿಗೆ ಟಕಾರಿ ಅಂತ ಕರಿತೀವಿ. ಆ ಟಕಾರಿ ಅನ್ನೋ ಟೈಟ್ಲ್ ಈ ವ್ಯಕ್ತಿಗೆ ಒಂದು ಹೆಸರು ಸೂಚಿಸಿದ್ದು ನಮ್ಮ ಇತಾಪೆ ಸಾಹೇಬರು. ಅವರಿಗೊಂದು ಧನ್ಯವಾದ. ಪ್ರತಾಪ್ ರಾವ್ ಇತಾಪೆ ಅಥವಾ ಸಾಟೆ, ಇವರಿಗೂ ಒಂದು 108 ನಾಮಧೇಯಗಳುಂಟು. ಅದರಲ್ಲಿ ನಾವು ಕರೆಯೋದು ಇತಾಪೆ ಅಣ್ಣ ಅಂತ. ಅವರ ತರಕಾರಿ ಅಂಗಡಿಯಲ್ಲಿ ಅವರು ಚಿಕ್ಕವರಿದ್ದಾಗ ಎಲ್ಲ ಹಿಡಿಯುವಂಥ ಒಬ್ಬ ವ್ಯಕ್ತಿ ಇವರಿಗೆ ಜೇನುತುಪ್ಪ ಎಲ್ಲ ಕುಡಿಸಿದ್ದ ಅಂತ ಹೇಳ್ತಿದ್ರು. ಈ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟಕಾರಿ ಅನ್ನೋ ಒಂದು ಪಾತ್ರ ನೀವು ಈಗ ಚಿತ್ರೀಕರಣದಲ್ಲಿ ಸ್ವಲ್ಪ ಹೊತ್ತು ನೋಡಿರಬಹುದು. ಅವ್ರು ಎಂಥ ನಟರು ಅನ್ನೋದನ್ನ ನಾನು ಮತ್ತೆ ಮತ್ತೆ ಅಂಡರ್ಲೈನ್ ಮಾಡಿ ಹೇಳಕ್ಕೆ ಹೋದರೆ ಅದು ಸಾಕು ಗೊತ್ತು ಬಿಡಪ್ಪ ಅಂದ್ಬಿಡ್ತೀರ ನೀವು. ನನಗೆ ತುಂಬ ಅಂದರೆ ತುಂಬ ಇಷ್ಟದ ವ್ಯಕ್ತಿ, ಇಷ್ಟದ ನಟರು. ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಕ್ಯಾಂಪಿನ ನಾಯಕರಾಗಿ ಇಡೀ ತಂಡದ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಮಾಡ್ಕೊಂಡು ಹೋಗಿರೋಂಥದ್ದು ನೀವು ನೋಡ್ತೀರಿ. ಅವರ ಒಂದು ಪುಟಾಣಿ ಟೀಸರ್ನ ನೋಡ್ಕೊಂಬರೋಣ. ಈಗ ದೊಡ್ಡವರಿಂದನೇ ಶುರು ಮಾಡಬೇಕಂತ, ಕ್ರಿಕೆಟು ಕಬಡ್ಡಿ ಎಲ್ಲ. ಸೊ ರಘುಣ್ಣಂಗೆ ಮೈಕ್ ಕೊಡ್ತೀನಿ. ಕೊಟ್ಟಿದ್ದಾರೆ, ಅದೇ ಕೊಟ್ಟಿದ್ದಾರೆ. ಈ ಹಾಡಿನ ಅರ್ಥ ನಮ್ಮ ತಾಣಿ ನನಗೂ ಗೊತ್ತಿಲ್ಲ. ತುರ್ರ ಗೊತ್ತದು. ಎಲ್ರಿಗೂ ನಮಸ್ಕಾರ. ಶರಣು ಶರಣು ಶರಣೋ ಶರಣು. ಎಲ್ಲಿ ಶುರು ಮಾಡಬೇಕು? ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಏನು ಕತೆ ನನಗದೆ. 2006 ಯೋಗ ಒಂದು, ಈ ಯೋಗ ಇನ್ನೊಂದು ನಮ್ಮ ಚಿತ್ರರಂಗಕ್ಕೆ ಇನ್ನೊಂದು ಒಂಥರ ದೊಡ್ಡ ಯೋಗನ ಅಂತ ಹೇಳ್ಬೋದು. ಈ ಕೃಷ್ಣಪ್ಪನವರು ಇವರು ಸೇರ್ಕೊಂಡು ಮಾಡಿದ್ದ 2006. ಒಂದು ರೀತಿ ನ್ಯೂಮರಾಲಜಿ ಪ್ರಕಾರ 2006 6 + 2 8, 2024 ಇದು 8. ಅವ್ರ ಶಾಸ್ತ್ರ, ನಾವು ನ್ಯೂಮರಾಲಜಿ ಮೊದಲೇ ಅಂದ್ಕೊಂಡ್ರೆ 18 ವರ್ಷ ಆದಮೇಲೆ ಮತ್ತೆ ಸೇರಿದ್ದಾರೆ. ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ನಿಮ್ಮ ಇಮ್ಮಿಡಿಯೇಟು ಡಿಸೆಂಬರ್ 29 ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ. ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತಗೊಂಡಾಗ ನನಗಿದು ಫಸ್ಟ್ ಕತೆ ಕೇಳಿದಾಗೆ ನನಗೆ ಭಯ ಆಯಿತು. ಇದ್ರದ್ದು ನಿಮ್ಮದು ಪೂರ್ತಿ ಟ್ರೈಬಲ್ ಮಾಡಿದ್ದೀವಿ ಅಂತ. ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ, ಆ ರೋಡ್ ಈ ರೋಡು ಎಂಥದ್ದು ಗಿಂಗ್ಳೂರು ಬರೀ ಉಳ್ಕೊಂಡು ಹೋಗಿದ್ದೆ. ಅದು ಕುಸಿತು, ಇದು ಕುಸಿತು, ಹಂಗೋಯ್ತು ಹಿಂಗೋಯ್ತು, ಏನೇನೋ ಎಲ್ಲೆಲ್ಲ ಸುಮಾರು ಜನಗಳು ನಾಪತ್ತೆ ಆದ್ರು, ಊರೇ ನಾಪತ್ತೆ ಆಗ್ಬೋದು. ಮಡಿಕೇರಿದು ಅದು ಇನ್ನೂ ಅವನು ಹುಡುಕ್ತಾರ ಸ್ವಾಮಿಗಳವ್ರು ಯಾರು, ದೇವಸ್ಥಾನದವ್ರು ಯಾರು ಸಿಕ್ಕಿಲ್ಲ ಅಂತ. ಈ ಥರದ್ದು ಎಲ್ಲ ನೋಡಿ ಅದ್ರದ್ದೊಂದು ರಿಯಲ್ ಎಲಿಮೆಂಟ್ನ ತಗೊಂಡು ಇದಕ್ಕೆ ಇದು ಹೇಳಿದ್ರು. ನನಗೆ ಬಟ್ರೆ ಇದು ಹೆಂಗಿದು ಭಾಷೆ ಕನ್ವೆ ಆಗುತ್ತೆ ಅಂದರೆ ಕನ್ವೆ ಆಗಬಾರ್ದಿದು, ಅರ್ಥ ಆದ್ರೆ ಸಾಕಿದು ಅಂತ ಅಂದರು. ಆ ಒಂದು ಪ್ರಯತ್ನ ಮಾಡಿದ್ದೀವಿ ನಾವು. ಒಂದು ರೀತಿ ಸಾಹಸನೆ ಅಂತ ಅನ್ನಿಸ್ಬೇಕಿದು. ಯಾಕೆಂತಂದರೆ ಹಂಗೆ ಅಷ್ಟು ಜರ್ನಿ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಯಾರು ಪವನ್ನು, ನಮ್ಮ ವಿಜಯವ್ರ ಅಸೋಸಿಯೇಟು, ಮಿಕ್ಕಿದವ್ರು ಎಲ್ಲರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನನ್ನ ಕುಂಡಿನ ಜ್ಞಾಪಕ ಇದೆ. ತಳ್ಳಿ ಅವ್ರು ನನಗೆ ಬರೀ ಬೆಟ್ಟಗಳೇ, ಬರೀ ಜಲಪಾತ. ನಾನು ಬಟ್ರೆ ಹಿಂಗೆ ಗುನ್ನಿ ಸಿಕ್ಕೊಂಡಿದ್ದೀರ, ಇವಾಗ ಯಾಕೆ ಹಿಂಗತ್ತ ಬರೀ ಅವೇ. ಆ ಶನಿವಾರ ಸಂತೆ ಮೇಲ್ಗಡೆ ಅದೆಂಥದೋ ಗೋಪುರ, ಎಂಥ ಗೋಪುರನಪ್ಪ ಅದು. ಅಯ್ಯೋಯ್ಯೋ ರಾಮ್ನೆ ಸುಯ್ಯಂತ ಇದು ಜೀಪು ಎಲ್ಲ ಹಿಂಗೆ ಬಂದಿದ್ದಾವೆ. ಇಲ್ಲಿದ್ದ ಜೀಪ್ಗಳೆಲ್ಲ ಅಲ್ಲೋಗಿ ನಿಂತ್ಕೊಳ್ಳವು. ಇವರು ಯಾವುದನ್ನ ಹಿಡ್ಕೊಂಡು ನಿಂತ್ಕೊಳ್ಳಿ ಅಂತ ಭಟ್ರು ನನಗೆ ಯಾವ್ದು ಹಿಡ್ಕೊಂಡು ನಿಂತ್ಕೊತಿರಲ್ಲಿಗೆ. ನಿಜವಾಗ್ಲೂ ನನಗೆ ಮುಂಗಾರು ಮಳೆ ಅದು ಹೆಂಗೆ ಮಾಡಿದ್ರು ಅಂತ ಅನಿಸ್ಬಿಡ್ತು. ಆ ಥರದ್ದು ಇದೆಲ್ಲದಕ್ಕಿಂತ ಇನ್ನೂ ಒಂದು ಲೊಕೇಶನ್ ಅಂತಂದರೆ ಅದು ಬಾಂಬೆಗೆ ಕರ್ಕೊಂಡೋಗಿದ್ದು. ಅದು ಎಂಥದ್ದು ಅದು ಕೃಷ್ಣಪ್ಪ ಅವರು ಸೆಟ್ ಹಾಕಿದ್ದು ಅಂದ್ಕೊಂಡ್ರು ಅದನ್ನ, ಕೋಟೆನ ಮುರುಡು ಜಂಜಿ ಅದು ಬೇಗ ಬಿಡ್ಬೇಡ್ರಿ ಕಣ್ರಿ, ಹೋಗ್ರಿ ಹಿಡ್ಕೊಳ್ರಿ ಅದನ್ನ ನೋಡಿದ ತಕ್ಷಣ ಸರ್ ನಿಜವಾಗ್ಲೂ ಅದು ಕೋಟೆ, ಅದು ಶಿವಾಜಿನೂ ಗೆದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನೇನೋ ಹೇಳ್ತಾರೆ ಅವರು. ಅದು ಬೆಳಿಗ್ಗೆ
ಒಂದು ಮುಕ್ಕಲ್ಲಿ ನೀರು ಬಂದಿರ್ತದೆ, ಸಾಯಂಕಾಲ 2:30 ಆದ ತಕ್ಷಣ ನೀರೆಲ್ಲ ವಾಪಸ್ ಹೋಗಿರ್ತದೆ. ಆ ಮೊದಲನೇ ದಿನ ಹೋದ್ವಿ ನಾವು, ಹೋದರೆ ನಮ್ಗೆ ಇದು ಒಳಗೆ ಹೆಂಗೆ ಹೋಗೋದು ಅಂತ ನಮಗೆ ಪ್ರಶ್ನೆ, ಒಳಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಅಂದರೆ ಇವರು ವಿತಾಪಿ ಅಂತ ಒಬ್ರು ಅವರೇ, ಅದ್ರ ಮುಂದೆ ಹಿಂಗೆ ಆಗ್ತಿದ್ದೀವಿ, ಹಿಂಗೆ ಈ ಮನ್ಸ ತಳ್ಳಿಬಿಡ್ತೀನಿ ರೀ ಕೋಟೆ ಅಂದ್ಬಿಟ್ಟು ಹಿಂಗೆ ತಳ್ಳಕ್ಕೆ ಹೋಗಿ ಹಿಂಗೆ ಮಗಸ್ಕೊಂಡ್ಬಿಡೋದ, ಹಿಂಗೆ ತಿರುಗಿ ಹೇಳಕ್ಕೆ ಯಾಕಪ್ಪ ಸುಮ್ಮನೆ ಕುತ್ಕೊಂತಾರೆ, ಎಷ್ಟೊತ್ತು ಕಾಯೋದು ಅಂತ. ಈ ಥರದ್ದಾಗಿ ಏನೇನೋ ಒಂಥರದ್ದು ಒಂದು ಒಂದು ಬೇರೆ ಥರದ್ದು ಒಂದು ಪ್ರಯತ್ನ ಮಾಡಿದ್ರು. ಅದು ಕಥೆನೂ ಅದೇ ರೀತಿ ಅಂದರೆ ನಿಮಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ. ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ. ಆ ಒಂದು ಪ್ರಶ್ನೆನೂ ಮನದ ಕಡಲು. ಅದಕ್ಕೆ ಕಡಲು ಅಂತ, ಅದು ಸುಂದರವೂ ಹೌದು, ರೌದ್ರತೆಯೂ ಹೌದು, ಅದಕ್ಕೊಂದು ಪ್ರಾಯ ಇದೆ, ಅದಕ್ಕೊಂದು ವಯಸ್ಸಾಗಿದೆ, ಅದಕ್ಕೆ ಹೌದು ಸಂಜೆ ಆಗುತ್ತೆ, ಬೆಳಗಾಗುತ್ತೆ, ಮತ್ತು ಹೊಸತನದ್ದು ಕೊಡ್ತಾ ಇರ್ತದೆ. ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ. ಆ ಥರದವೆಲ್ಲನೂ ತುಂಬ ಕಾಣುತ್ತೆ ಇದರಲ್ಲಿ ನೀವು ನೋಡ್ದಂಗೆ ಸಂತೋಷ ಮತ್ತು ರಾಶಿಕಾ, ಅಂಜಲಿ, ಸುಮುಖು 1989 ನಾನು ಸಿರಿಸಂಪಿಗೆ ಅಂತ ಒಂದು ನಾಟಕ ಮಾಡಿದೆ. ಸಿರಿಸಂಪಿಗೆ ಅಂತ, ಅದು ಭೂಪಾಲಲ್ಲಿ ಶೋ ಇತ್ತು. ಆ ಶೋ ಮಾಡೋಕ್ಕೆ ನಾನು ರಂಗಾಯಣಕ್ಕೆ ಎಂಟ್ರಿ ಮಾಡಿದ್ದೆ. ಜಯತೀರ್ಥ ಜೋಶಿ ಅಂತ ಡೈರೆಕ್ಟ್ರು ಹೋಗಿದ್ದೆ. ಆವಾಗ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ನಂದಿತಾ ಮತ್ತು ಶಶಿ ಲವ್ ಮಾಡ್ತಿದ್ರು, ಅವರು ಒಬ್ಬರೊಬ್ಬರು ಕಾಳಾಕೋತಿದ್ರು. ಸಿರಿಸಂಪಿಗೆ ನಾನು ನಾಟಕಕ್ಕೆ ಹೋದಾಗ ಆಮೇಲೆ ಸುಮುಖ ಬಂದಾಗ ಅಯ್ಯೋ ಹೌದಲ್ಲ ಅಂತ ಅನಿಸ್ಬಿಡ್ತು. ಏನು ಮರ ಕಾಲ ಹಿಂಗೆ ಹೋಗ್ಬಿಡ್ತಲ್ಲ ಅಂತ. ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಥರದಲ್ಲಿ, ಇದಕ್ಕೆ ಮುಂಚೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ. ಅದು ಈಗ ಒಂದು ತಯಾರಿಗೆ ಆಗಿ ಬಂದಿದ್ದು, ತೊಗೊಂಡಿದ್ದು ನಾಟಕ ತಯಾರಿ ತೊಗೊಂಡು ಅದನ್ನು ಮತ್ತೆ ನಾನಿಲ್ಲ ನನ್ನ ನಟನಾಗಿ ಬರಬೇಕು ಅಂಥೇಳಿ ಇಂಥ ಒಂದು ವೇದಿಕೆಗೆ ಮತ್ತು ಯೋಗರಾಜ್ ಭಟ್ರು ಮತ್ತು ಕೃಷ್ಣಪ್ಪನವ್ರದ್ದು ಸಿಕ್ಕಿದ್ದು ಅದು ಒಂದು ರೀತಿ ಸಾರ್ಥಕತೆ ಆಯಿತು. ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು, ಅವನೊಬ್ಬನೇ ಅಲ್ಲ, ಇವರಿಬ್ಬರು ನೋಡಿದಾಗೂ ಅಯ್ಯೋ ಅನ್ಸೋದು. ರಾಶಿಕಾ, ಅಂಜಲಿ, ಅದು ನಿಜವಾಗ್ಲೂ ಸುಮುಖ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಿನ್ನ ಅಂದರೆ ಈಗ ನಟ ಅಂದ ಕೂಡಲೇ ಈಗ ಫುಲ್ ಎಲ್ಲಿ ಕಾಣಿಸ್ಕೊತಾರೆ ಅಂದರೆ ಜಿಮ್ಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗಿ ವಯೋಗ್ರಾಗ ಹುಡ್ತೋರ್ತಾರೆ, ಎಲ್ಲ ಕಡೆ ಉಬ್ಬಿಸ್ಕೊಂಡು ಬಂದಿರ್ತಾರೆ. ಅಯ್ಯೋ ಅದಕ್ಕೆ ಭಾಷೆ ಬೇಕು, ಅದಕ್ಕೊಂದು ಭಾವ ಬೇಕು, ಅದಕ್ಕೊಂದು ಏನೋ ಕಲ್ತ್ಕೋಬೇಕು, ಮತ್ತೇನೋ ಮಾಡಬೇಕು, ಈ ಥರದ್ದು ದೇವರಣೆ ಈ ಥರದ್ದು ಅವು ಸಿನಿಮಾಗೆ ಬೇಕಾಗಿದ್ದು ಮುಖ್ಯವಾದ ಅಭಿನಯ ಅನ್ನೋದನ್ನು ಮರೆತೇ ಬಿಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಬರ್ತಾರೆ, ಢಬ ಹಿಂಗೆ ಬರ್ತಾರೆ. ಏನು ನನಗೆ ಅರ್ಥನೇ ಆಗ್ತಿಲ್ಲ. ಇವನು ಆ ಥರದ್ದು ಯಾವುದು ರೋಗ ಇಲ್ಲ, ಯಾವ ರೋಗನೂ ಇಲ್ಲ. ಕ್ಲೀನಾಗಿ ಒಂದಷ್ಟು ಓದ್ಕೊಂಡಿದ್ದಾನೆ, ಒಂದಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ. ಅದೆಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೃಷ್ಣಪ್ಪನವ್ರು ಅವಾಗ 2006ರಲ್ಲಿ ಸ್ಟಿಲ್ ಗಣಪ ಇನ್ನೂ ಸೆಂಚುರಿಗಳು, ಸಿಲ್ವರ್ ಜಗ್ಗಳು ಹೊಡಿತಾನೆ ಇದ್ದಾರೆ. ನೀನು ಅದೇ ಥರ ಇವ್ರು ಅಂಥ ಇವ್ರು ಹಣೆ ಬರೋದು ಸರಿ, ಸಾಮಾನ್ಯಕ್ಕೆ ಬರೋದು 50 ವರ್ಷಕ್ಕೆ ಬರೀತಾರೆ ಇವರಿಬ್ಬರು ಬರೆದ್ರೆ. ಮಳೆ ಗಾಳಿ ಬಿಸಿಲು ಎಲ್ಲನೂ ಅಮ್ಮ ನಿಮಗೂ ಬರೀತಾರಮ್ಮ, ನಿಮಗೂ ಬರೆದವ್ರೆ, ನೀವು ಬೇಜಾರು ಮಾಡ್ಕೋಬೇಡಿ. ಆ ಥರದ್ದಾಗುತ್ತೆ ನಿಜವಾಗ್ಲೂ. ಒಂದು ರೀತಿಯಲ್ಲಿ ಒಂದು ಹೊಸಬ್ರಿಗೆ, ಯಾಕಂದರೆ ಭಟ್ರು ನಿಮಗೆ ಸಾಕಷ್ಟು, ನಾನು ಯಾವ ಥರ SSLC ಮಾಡ್ಬೇಕಾದ್ರೆ ಒಂದು ಭಯ ಬಿದ್ದಿದ್ವಿ. ಅದಕ್ಕೆ ಫಸ್ಟ್ ಅವ್ರು ಹೇಳಿದ್ದೇವೆ, ಇದಕ್ಕೆ ಕಾಮ, ಪುಲಿಸ್ ಸ್ಟಾಪು, ಒತ್ತು, ದೀರ್ಘ ಯಾವೂ ಬೇಡ, ಅರ್ಥ ಆಗೋದು ಬೇಡ, ಹಂಗೆ ಮಾಡಿ ಅಂತ. ಬಟ್ ಇದು ಹೆಂಗೆ ಬಿಟ್ರಿ ಅಂತಂದು ಈಗ ನೀವು ಕಲಾಸಪಳ್ಳಿದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಚೀಫ್ ಪ್ರೊಡ್ಯೂಸರ್ ಎಲ್ಲ ವ್ಯಾಪಾರದಲ್ಲಿ ಇರ್ತಾರೆ, ಒಬ್ಬರು ಮಾತು ಒಬ್ರಿಗೆ ಅರ್ಥ ಆಗಲ್ಲ ರೀ, ಅದನ್ನು ಮಾಡಿ ಅಂತಂದರು. ಅದಕ್ಕೆ ಅಯ್ಯೋ ಬಿಟ್ರೆ ಅಂತ ಆವಾಗೊಂದು ಪ್ರಯತ್ನ ಮಾಡಿದ್ವಿ. ಮತ್ತೆ ಗಾಳಿಪಟದಲ್ಲಿ ಒಂದು ಸುಂದರವಾದ ಮುದ್ದೆ ಅದು, ಆದರೆ ಅದಕ್ಕೊಂದು ಏನೋ ಒಂದು ಎನರ್ಜಿ ಇರುತ್ತೆ. ಆ ಥರದ್ದೇನೋ ಹಿಂಗೆ ನನಗೆ ಬೇರೆ ಥರ ಬೇರೆ ಹಿಂಗೆ ಇದು ನನಗೆ ಅದೇ ಥರದಲ್ಲಿ ನಿಜವಾಗ್ಲೂ ಭಯ ಇದೆ, ಒಂದು ಪ್ರೀತಿನೂ ಇದೆ ಅವ್ರ ಬಗ್ಗೆ. ಕೃಷ್ಣಪ್ಪಣ್ಣನ ಬಗ್ಗೆನೂ ಅಷ್ಟೇ. ಮತ್ತೆ ಹೇಳಿದೆ, ನಿನಗೆ ಹೊಸಬ್ರೆ ಕಣಪ್ಪ, ಆಗಬಾರ್ದು, ಹೊಸಬ್ರನ್ನೇ ಹಾಕೊಂಡು ಮಾಡು ಅಂದ್ರಂತೆ. ಎಲ್ಲರೂ ಹೊಸಬ್ರಾಗೆ ಬಂದಿರ್ತೀವಿ ನಿಜವಾಗ್ಲೂ. ಹಾಗಾಗಿ ಈ ಮನದ ಕಡಲು ಇದೆಯಲ್ಲ ನಿಜವಾಗ್ಲೂ ಭಾಳ ಒಳ್ಳೆ ಟೈಟ್ಲು. ಅಂದರೆ ಯಾಕಿದು ಒಳ್ಳೆ ಟೈಟ್ಲ್ ಅಂತ ಹೇಳ್ತೀನಿ ಅಂತಂದರೆ,
ಆಗಲೇ ಒಂದು ನೆನಪುಗಳನ್ನು, ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ. ಹಾಗಾಗಿ ಇದು ಒಳ್ಳೆ ನೆನಪಾಗುತ್ತೆ. ಇನ್ನು ನಮ್ಮ ಸಂತೋಷ್ ರೈ ಪತಾಜಿ ಅವರು ಇವತ್ತು ಏನು ಮಾತಾಡ್ತಾರೆ ಆಮೇಲೆ ನೋಡ ಆಯ್ತು ಕೊಟ್ರೆ ನೋಡ್ಬೋದಾ? ಹಾಂ ಅಲ್ಲ ಕೋಟೆ ಆಗುತ್ತೆ, ತೊಂದರೆ ಇಲ್ಲ, ಹೋಗ್ಬೋದು, ತೊಂದರೆ ಇಲ್ಲ. ಅಲ್ಲ ಹೇಗೆ ನೋಡುವ ನೋಡುವ ಹೋಗುವ ನೋಡುವ ನೋಡುವ ನೋಡುವ. ಈ ದೇವರೇ ಇದೆ ಪಿಚ್ಚೆ ನೋಡಿ, ಇಷ್ಟೆಲ್ಲ ಮಾಡಿದ್ದಾರೆ. ಆ ಕೋಟೆಯನ್ನು ಫಸ್ಟ್ ಓಕೆ ಮಾಡಿದ್ದೆ ಅವರು, ನಾವು ಫಸ್ಟ್ ಅದರಲ್ಲಿ ನಮ್ಗೆ ಭಯ, ಹಾವು ಚೇಳು ಮುಂಗ್ಸಿ ಎಲ್ಲ ಇರ್ತಾವಂತೆ ಅದರಲ್ಲಿ. ನಾನು ಭಟ್ರು ಹಂಗೆ ಮಾಡಿದೆ, ಇಲ್ಲೇ ಹಿರಿಯನ್ ಮಾಡೋಣ ಹಿರಿ ಅಂತ. ಈ ಇತಾಪಿ ಬೇರೆ ಇದು ಎಲ್ಲ ಹಿಡಿಸ್ತಿಂತಾರೆ ಅಂತ. ಅಪ್ಪ ಎಷ್ಟು ಹಿಡಿಸ್ತೀಯಪ್ಪ ನೀನು, ಎಷ್ಟು ಹಿಡಿಸ್ತೀಯ ಅಂದರೆ ಎಲ್ಲ ಯಾರನ್ನ ಹಿಡ್ದಿದ್ದೀನಿ ಹಿರಿ ಅಂತ. ನಮ್ಮ ಗಂಗಣ್ಣ ಬೇರೆ, ಗುಳಿ ಗಂಗಣ್ಣ ಎಲ್ಲ ಅವರು ಎಲ್ಲ ಇಳಿಸ್ಬಿಟ್ಟಿದ್ದೀನಿ ಅಂತಂದರು. ಸದ್ಯ ಯಾರಿಗೇನು ಆಗಲಿಲ್ಲ ನಿಜವಲ್ಲ. ಆ ಕೋಟೆ ನಿಮ್ಮ ಅದು ನಿಜವಾದ ಕೃಷ್ಣಪ್ಪರು ಸೆಟ್ ಹಾಕ್ಸಿರೋದಲ್ಲ, ಅದು ಕೋಟೆ ಹಿಡ್ಕೊಳ್ರಿ ಅದನ್ನು ಅಂತಂದರು. ಅದನ್ನು ಹಿಡಿದ್ರು ಅವರು. ಆ ಶನಿವಾರ ಸಂತೆಗಳಂತ ಸಾಧ್ಯನೇ ಇಲ್ಲ ಸರ್. ನೀವು ಅದನ್ನು ಆ ಗಾಳಿ 200-300 ಕಿಲೋಮೀಟರ್ ಸ್ಪೀಡಲ್ಲಿ ಬರೋದು ಗಾಳಿ, ಜೀಪಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ನಮಗೆ ಭಯ, ಯಾರನ್ನ ಹೋಗ್ಬಿಡ್ತಾರೆ ಇವು ಹೆಣ್ಣುಗಳು ಅಂತ. ಒಂದು ಸರಿ ವಾಪಸ್ ಕರ್ಕೊಂಬಂದ್ರು ಭಟ್ರು. ಅದು ಹಿಂಗಿದೆ, ಹಿಂಗೆ 150 ಅಡಿ ಎತ್ತರದಲ್ಲಿದೆ. ಎಲ್ಲ ಇದು ಸುಮಾರು 100 ಜನ ಇದ್ದೀವಿ. ಹೋದ್ವಿ, ಹೋಗಲ್ಲಿ ಸ್ವಲ್ಪ ನಿಂತ್ಕೊಂಡ ತಕ್ಷಣ ಭಟ್ರು ಬೇಡ ಬೇಡ ಎಲ್ಲ ಕೆಳಗೆ ಬನ್ರಿ ಅಂತಂದರು. ನಾನು ಯಾಕೆ ಭಟ್ರಿ ಅಂತಂದೆ. ಯಾವನ ಹೋಗ್ಬಿಟ್ರೆ ಗೊತ್ತಾಗಲ್ಲ, ಸಾಯಂಕಾಲ ಗೊತ್ತಾಗಲ್ಲ, ಬೇಡ ಬನ್ನಿ ಅಂತಂದ್ರೆ ಎಲ್ಲ ವಾಪಸ್ ಬಂದ್ವಿ. ಆ ಥರದೊಂದು ಶ್ರಮ ತಗೊಂಡು ಮಾಡಿದ್ದಾರೆ. ಅದು ತುಂಬ ಒಂದು ಚಂದವಾದೊಂದು ರೂಪ ಕೊಟ್ಟಿದ್ದಾರೆ. ನಾವು ಯಾಕೆಂದರೆ ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡಿದ್ದೀನಿ. ಒಂದು ಹೊಸ ದೃಶ್ಯ ಅಂತ ಅನಿಸುತ್ತೆ, ಹೊಸ ಮಾತುಗಳು. ಅವರಿಬ್ಬರದು ಅಷ್ಟೇ, ಅಂಜಲಿ ಮತ್ತು ರಾಶಿಕಾ ಬೈದಾಕ್ಬಿಟ್ಟವ್ರು. ಅವ್ರು ಯಾರಿಗೆ ಬೈದವ್ರು ತಿರುಗಿಸ್ಕೊಂಡು ನಮಗೆ ಬೈದ್ರು, ಅವ್ರಿಗೆ ಬೈದಾಕ್ಬಿಟ್ಟವ್ರೆ. ಆ ಕೋಟೆಯಲ್ಲಿ ಮಾಡ್ಬೇಕಾದ್ರೆ ದತ್ತಣ್ಣ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ. ಅವರು ಏನೋ ಆಗಿರ್ತಾರೆ, ಒಂದು ಹಾಡು ಏನು ಇಲ್ಲ ಏನೋ ಒಂದು ಆರ್ತನದ ಏನೋ ಒಂದು ತೆಗಿರಿ ಧ್ವನಿ ಅಂತಂದರು. ಹಿಂಗೆ ಸರಿ ಅಂದ್ಬಿಟ್ಟು ಅದನ್ನು ಅಂತ ಏನೋ ತೆಗೆದ್ರೆ ಹಂಗೆ ಸತ್ತೋಗಿರ್ತಾರೆ. ಹಿಂಗೆ ನೋಡ್ಬಿಟ್ಟು ಸೊಳ್ಳೆ ಮನೆ ಚೆನ್ನಾಗಿ ಆಡ್ತೀಯ ಕಣ ನೀನು ಅಂತಂದ್ರೆ ನನಗೆ ಪ್ರೀತಿಯಿಂದ ಯಾವಾಗಲೂ ಅವರು ಹಿಂಗೆ ಚೆನ್ನಾಗಿ ಮಾಡ್ತೀಯ ಕಡ ಸೋಳೆ ಮನೆ ನೀನು ಅಂತಂದ್ರು. ಅದು ಮಲ್ಕೊಂಡು ಹಂಗೆ ಹೇಳಿದ್ರು, ಸೋಳೆ ಮನೆ ಚೆನ್ನಾಗಿ ಆಡ್ತೀಯ ಕಣ ನೀನು ಅಂತ. ಥ್ಯಾಂಕ್ ಯು ಭಟ್ರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಆಮೇಲಿಂದ ಅವರು ಕಂಡೀಷನ್ ಮಾಡಿ ಹೇಳಿದ್ರೆ, ಪ್ಯಾನ್ ಇಂಡಿಯಾ ಎಲ್ಲ ಮಾಡಬೇಡಪ್ಪ, ಪಕ್ಕ ಕರ್ನಾಟಕದವ್ರಿಗೆ ಮಾಡೋ ಆ ಸವಾಸ ಎಲ್ಲ ಬೇಡ ಅಂತ ಹೇಳವ್ರೆ. ನಿಜವಾಗ್ಲೂ ಇದು ಪ್ಯೂರ್ಲಿ ಇದು ಕರ್ನಾಟಕ ಇಂಡಿಯಾ ಸಿನಿಮಾನೇ. ಅದೊಂದು ಖುಷಿ ನಮಗೆ. ಎಲ್ಲರೂ ಹೋಗ್ಬಿಟ್ರೆ ಇಲ್ಲಿ ಮನೆ ನೋಡ್ಕೊಳ್ಳೋದು ಯಾರು ಕರ್ನಾಟಕದ ಎಲ್ಲ ಪ್ಯಾನು ಅಂತ ಹೋಗ್ಬಿಟ್ರೆ. ಅದಕ್ಕೆ ನಿಜವಲ್ಲೂ ಈ ಮನೆ ನೋಡ್ಕೊಳ್ಳೋಂಥ ಸಿನಿಮಾನೇ ಮಾಡಿದ್ದಾರೆ. ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಿಮ್ಮೆಲ್ಲರ ಸಪೋರ್ಟು, ಸಹಾನುಭೂತಿ ಇದಕ್ಕೆ ಸಿಗಲಿ. ಮತ್ತು ನಮ್ಮನ್ನು ಸೇಫಾಗಿ ಮಾಡ್ಕೊಂಬಂದಿದ್ದಕ್ಕೆ ಗಂಗಣ್ಣವ್ರಿಗೆ, ಇತಾಪಿಗೆ ಮತ್ತು ಎಲ್ಲ ನಮ್ಮ ಯೋಗರಾಜ್ ಭಟ್ರ ತಂಡಕ್ಕೆ, ಕೃಷ್ಣಪ್ಪನ ತಂಡಕ್ಕೆ ಥ್ಯಾಂಕ್ ಯು. ಶರಣು ನಿಮ್ಮ ಸಪೋರ್ಟ್ ಸಿಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.